ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಬ್ಲಾಗ್ ಅಂದ್ರೆ ಕಾಲು ಆಕ್ಸಿಡೆಂಟ್ ಆಗಿರೋ ತರ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಅದಲ್ಲಿ ಬಂದು ಫಸ್ಟ್ ಫುಲ್ಲು ಪ್ರಿಪೇರ್ ಆಗಿ ಬಂದಿದ್ದೀನಿ. ಫುಲ್ಲು ಗಾಬರಿ ಆಗ್ಬಿಟ್ಟವ್ರೆ, ಏನಾಗೋಯ್ತಾ ಏನೋ ಅಂತ. ಮನೇಲೆಲ್ಲ ಬೈತಾರೆ, ಅಕ್ಕ ನೀವೇ ಬಂದ್ ಮಾತಾಡಿ ಅಂತ. ಮನೇಲಿ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ್ಕೆ ಅವರು ಸರಿ ನಾನ್ ಬರೋ ತನಕ ಮನೆಗ್ ಹೋಗ್ಬೇಡ, ನಿನ್ ಫ್ರೆಂಡ್ ಮನೇಲಿ ಇರು ಅಂದವ್ರೆ. ಅದಕ್ಕೆ ನಾನು ಇಲ್ಲೇ ಇದ್ದೀನಿ. ಅವ್ರು ಬರಕ್ಕೂ ಮುಂಚೆ ನಾನು ಹೋಗಿ ಮನೇಲೂ ಕ್ಯಾಮ್ರಾ ಸೆಟ್ ಮಾಡಿ ಆಮೇಲೆ ಟೆರೆಸ್ ಹೋಗಿ ಡೌ ಮಾಡ್ತೀನಿ, ಇಲ್ಲ ನಾನು ಫ್ರೆಂಡ್ ಮನೇಲಿ ಇದೀನಿ ಬರ್ತೀನಿ ಅಂತ. ಅದಾದ್ಮೇಲೆ ಅವ್ರು ಬಂದು ಏನ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನೆಕ್ಸ್ಟ್ ತೋರಿಸ್ತೀನಿ. ಇವಾಗ ನೋಡಿ, ನಾನು ದಿವ್ಯಾ ಅಲ್ಲಿ ತನಕ ಹೊಟ್ಟೆ ಹಸಿತಿತ್ತು ಅಂತ ಗೋಲ್ಗಪ್ಪ ತಿನ್ನಕ್ ಬಂದಿದೀವಿ. ಬನ್ನಿ ಗೈಸ್ ತಿನ್ಕೊಂಡು ಹೋಗೋಣ. ಅಲ್ಲಿ ನಮ್ ಪ್ರೀತಿ ಅಕ್ಕ ಫೋನ್ ಮಾಡಕ್ಕೂ ಮುಂಚೆ ನಾನು ಮನೆಗೆ ಹೋಗಿ ಅಲ್ಲಿ ಕ್ಯಾಮ್ರಾ ಎಲ್ಲ ಸೆಟ್ ಮಾಡಿ ಹೋಗಿ ಸಿಗ್ತೀನಿ ಗೈಸ್. ಬಾಯ್ 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 ಗೈಸ್, ಸಿಗೋಣ. ತಿನ್ಬಿಟ್ಟು ಅಲ್ಲಿ ಹೋಗ್ತೀನಿ ಗೈಸ್. ಬಾಯ್. ಗೈಸ್ ಕ್ಯಾಮ್ರಾ ಇಲ್ಲೊಂದು ಮತ್ತೆ ಅಲ್ಲೊಂದು ಎರಡು ಕ್ಯಾಮ್ರಾ ಸೆಟ್ ಮಾಡಿದೀನಿ. ನಾನೊಂದು ಹಾಕೊಂಡಿದ್ದೀನಿ, ನಮ್ಮ ಅಪ್ಪನಿಗೊಂದು ಮೈಕ್ ಕೊಟ್ಟಿದ್ದೀನಿ. ಇನ್ನೇನು ನಮ್ಮ ಪ್ರೀತಿ ಅಕ್ಕ ಬರ್ತಾರೆ, ಅವ್ರಿಗೆ ಗೊತ್ತಿಲ್ಲ. ಇಲ್ಲೇ ಕೂತಿರ್ತೀನಿ, ಇನ್ನೇನು ಬರ್ತಾರೆ, ವಿಡಿಯೋ ಸ್ಟಾರ್ಟ್ ಆಗುತ್ತೆ. ಅವ್ರು ಬರೋ ತನಕ ಕಾಯೋಣ ಇರಿ ಗೈಸ್. ಇನ್ನೇನು ಬರ್ತಾರೆ. ಇಲ್ಲೊಂದು ಕ್ಯಾಮ್ರಾ ಅಲ್ಲೊಂದು ಕ್ಯಾಮ್ರಾ, ಎರಡು ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀನಿ. ಐ ಥಿಂಕ್ ಈ ಕ್ಯಾಮ್ರಾ ಕಾಣಿಸಲ್ಲ, ಆ ಕ್ಯಾಮ್ರಾ ಅಂತೂ ಕಾಣಿಸಲ್ಲ. ಇದೇ ಯಾಕೋ ಡೌಟು, ನೋಡೋಣ ಏನಾಗುತ್ತೆ. ಪ್ರಾಬ್ಲಮ್ ಏನಂದ್ರೆ ನಮ್ಮ ಮನೆಗೆ ಬರೋ ರೋಡ್, ಮೇನ್ ರೋಡ್ ಅಗ್ದು ಬಿಟ್ಟವ್ರೆ. ತಿರ್ವಾಕೋ ಬರ್ಬೇಕಿತ್ತು. ನಾನು ಫೋನ್ ಮಾಡಿ ಹೇಳೋದೇ ಮರ್ತದೆ. ಬರೀ ಮನೆಗೆ ಬನ್ನಿ ಅಂದಿದ್ದೀನಿ. ಅವ್ರು ಫೋನ್ ಮಾಡ್ರೆ ಫ್ಲೈಟ್ ಮುಡ್ಗ್ ಹಾಕಿದ್ದೀನಿ. ಫೋನ್ ಬಂದ್ರೆ ವಿಡಿಯೋ ಕಟ್ ಆಗುತ್ತೆ ಅಂತ. ನಮ್ಮ ಅಪ್ಪನ ಫೋನ್ದು ಅಷ್ಟೇ ಫ್ಲೈಟ್ ಮುಡ್ಗ್ ಹಾಕಿ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡೋಣ ಇರಿ. ಗೈಸ್ ಅದು ನಮ್ಮಮ್ಮನ ಕರ್ಕೊಬಂದು ವಿಡಿಯೋ ಮುಂದೆ ಹೇಳ್ತಿದ್ದೆ ಕಾಮಿಡಿ ಮಾಡಿಕೊಂಡು. ನಮ್ಮಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ ವಿಡಿಯೋ ಅಂದ್ಬಿಟ್ಟು. ಮತ್ತು ಇದು ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಿತ್ತು ಪ್ರ್ಯಾಂಕ್ ಮಾಡ್ತಾ ಇರೋದು ನಮ್ಮ ಅಕ್ಕನ ಮೇಲೆ ಅಂತ. ಅವ್ರಿಗೆ ಹೇಳ್ತಿದ್ದೆ ಚೆನ್ನಾಗಿ ಬೈರಿ ಅಂತ. ನಮ್ಮ ಅಪ್ಪನಿಗೆ ಇನ್ನೊಂದು ಮೈಕ್ ಕೊಟ್ಟಿದ್ದೆ. ಅವ್ರ ಫ್ರೆಂಡ್ ಫೋನ್ ಮಾಡಿದ್ರು ಅಂತ ಫೋನಲ್ಲಿ ಮಾತಾಡಿದ್ದೆಲ್ಲ ರೆಕಾರ್ಡ್ ಆಗೈತೆ. ನಮ್ಮ ವಾಯ್ಸ್ ಜಾಸ್ತಿ ಕೇಳಿಸಿಲ್ಲ, ನಮ್ಮ ಅಪ್ಪನ ವಾಯ್ಸೇ ಇತ್ತು. ಅದಕ್ಕೆ ಅದನ್ನು ಕಟ್ ಮಾಡಿದ್ದೀನಿ ವಾಯ್ಸು, ನಾನೇ ವಾಯ್ಸ್ ಕೊಡ್ತಾಯಿದ್ದೀನಿ. ನಮ್ಮ ಪ್ರೀತಿ ಅಕ್ಕ ಬೇರೆ ಸಡನ್ನಾಗಿ ಬಂದರು. ನಮ್ಮ ಅಪ್ಪ ಇನ್ನೂ ಬಂದಿದ್ದಿಲ್ಲ, ಅವ್ರ ಫ್ರೆಂಡ್ ಜೊತೆ ಮಾತಾಡಿಕೊಂಡು. ಅದಕ್ಕೆ ನಾವು ನಾರ್ಮಲಾಗಿ ಮಾತಾಡ್ತಾಯಿದ್ವಿ. ಅದರಲ್ಲೂ ನಮ್ಮ ಅಕ್ಕ ಹೇಳ್ತಾಯಿದ್ರು, ನಾನೇನು ಹೇಳಿಲ್ಲ, ಆಕ್ಸಿಡೆಂಟ್ ಆಗೈತೆ ಅಂತ ಅಷ್ಟೇ ಹೇಳಿದ್ದು. ನಮ್ಮಮ್ಮಗೆ ಅವರೇ ಹೇಳ್ತಿದ್ರು, ಪಾಪ ಇವ್ರದ್ದೇನು ತಪ್ಪಿಲ್ಲ, ಏನು ಬೈಬೇಡಿ ಹೊಡಿಬೇಡಿ ಹಂಗೆ ಹಿಂಗೆ ಅಂತ. ನಾನೇನು ಹೇಳಕ್ಕೆ ಕೊಟ್ಟಿದ್ದಿಲ್ಲ, ಏನೂ ಇಲ್ಲ ಗೈಸ್, ಬರೀ ಹೇಳಿದ್ದು ಆಕ್ಸಿಡೆಂಟ್ ಆಗೈತೆ ಅಷ್ಟೇ. ಅವರು ಏನೂ ಕೇಳಿಲ್ಲ. ಆದಮೇಲೆ ಬಂದು ಅವ್ರು ಮಾತಾಡಿದ್ದೆಲ್ಲ ನೀವೇ ನೋಡಿ ಗೈಸ್, ಒಂದು ಮಾತು ಹೇಳ್ಕೊಟ್ಟಿಲ್ಲ. ಅವರೇ ಬಂದು ಹೇಳಿದ್ದು ನಮ್ಮ ಅಮ್ಮನ ಹತ್ರನೂ ಅಷ್ಟೇ, ಹೊಡಿಬೇಡಿ ಇವಳಿಗೆ ಅಂತೆಲ್ಲ ಹೇಳ್ತಾಯಿದ್ರು. ಆಮೇಲೆ ನಮ್ಮಪ್ಪ ಬಂದರು. ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ಅಲ್ಲ ಏನ್ ಬೆಳಿಗ್ಗೆ ಫೋನ್ ಮಾಡೋದು? ಅಯ್ಯೋ, ಇವಳ ನಂಬರು ಅಮ್ಮು ಡ್ಯಾಡ್ ಅಂತ ಸೇವ್ ಮಾಡ್ಕೊಂಡಿದ್ದೀನಿ. ನಿಮ್ದು ಅಮ್ಮು ಡ್ಯಾಡ್ ಅಂತ ಐತೆ. ಅಮ್ಮು ಡ್ಯಾಡ್ ಅಂದಿದ ತಕ್ಷಣ ನಿಮ್ ನಂಬರ್ ಮೇಲ್ಗಡೆ ಬಂತು, ಅದಕ್ಕೆ ನಿಮಗೆ ಕಾಲ್ ಮಾಡಿದೆ. ಆಮೇಲೆ ಹೇಳಿದ್ಮೇಲೆ ಇವಳ ನಂಬರ್ ಚೆಕ್ ಮಾಡಿದೆ. ಆಮೇಲೆ ಅವಳದ್ದು ಅಮ್ಮು ಡ್ಯಾಡ್ ಅಂತ ಕೆಳಗಿತ್ತು, ಅದನ್ನ ಅವಳಿಗೆ ಕಾಲ್ ಮಾಡಿದೆ. ಏನ್ ಸಮಾಚಾರ? ನೋಡಿ, ನಿಮ್ ಮದ್ವೆನೂ ಮಾಡ್ಕೊಂಡ್ ಬಂದವಳೆ. ಏನಾಯ್ತು? ಫ್ರೆಂಡ್ ಜೊತೆ ಗಾಡಿಲಿ ಹೋಗೋಳೆ, ಯಾರೋ ಎದುರುಗಡೆ ಇರೋ ಸ್ಪೀಡ್ ಆಗಿ ಬಂದು ಬಿಟ್ಬಿಟ್ರಂತೆ. ನಾನ್ ಗೊತ್ತೇ ಇರ್ಲಿಲ್ಲ, ನಾನು ಈಗ ಬಂದಲ್ಲ. ಹೇಳಿದ್ಲು. ಮನೇಲಿ ಇರ್ಲಿಲ್ಲ, ನಿಮ್ಮ ಆಂಟಿ ಒಬ್ಬರು ಇದ್ರು. ಏನ್ ಮಾಡೋದು? ಏನಿಲ್ಲ ಬಿಡಿ, ಗೊತ್ತಿಲ್ಲದೆ ಮಾಡ್ಕೊಂಡೋಳ ಅಷ್ಟೇ. ಭಯಕ್ಕೆ ಹೋಗ್ಬಿಡಿ. ಮತ್ತೆ ನಿಮ್ಮಂತೂ ಹೊಡಿಬೇಕಲ್ಲ. ಯಾಕೆ ಹೊಡಿತೀರಾ ಸುಮ್ಮನೆ ಅಂಕಲ್? ಹಿಂಗ್ ಮಾಡ್ಕೊಂಡ್ರೆ ಏನಂತ ಹೇಳೋದು ಈಗ? ಬುದ್ಧಿ ಹೇಳೋಣ, ನಿಮ್ ಸರಿ ಹೋಗಲ್ಲ ಅಷ್ಟೇ. ತಪ್ಪಲ್ವಾ? ತಪ್ಪೇ, ನಾನೇ ಬೈದೆ ನಿಮ್ಗೆ ಮುಂಚೆ, ನಾನೇ ಬೈದೆ. ಗೊತ್ತಿದ್ದು ಹೋಗಿದ್ನ ಅಂತ ಹೇಳ್ತಾಳೆ. ಏನೋ ಹುಷಾರಾಗಿರ್ಬೇಕು ತಾನೆ. ಅದಕ್ಕೆ ಮತ್ತೆ ಹೋಗ್ಬೇಡ ಯಾವ ಫ್ರೆಂಡ್ ಜೊತೆನೂ ಗಾಡಿ ಇದೆಯಾ ಅಂತ ಹೇಳ್ತೀನಿ. ಹೇಳ್ಬೇಕು ತಾನೆ, ಎಲ್ಲಾರು ಹೋಯ್ತೀನಿ ಬರ್ತೀನಿ ಅಂತ. ಸುತ್ತಾಡೋದು ಜಾಸ್ತಿ ಆಗೈತೆ. ಅದಕ್ಕೆಲ್ಲ ನೀವು ಬೈರಿ. ಅದನ್ನೇ ಹೇಳ್ತಿರೋದು. ಅಲ್ಲ, ಹೇಳ್ಬೇಕು ತಾನೆ. ಈಗ ನಮ್ಮ ಪಾಡ ನಾವು ಎಲ್ಲ ಕೆಲ್ಸಕ್ಕೆ ಹೋಗಿರ್ತೀವಿ, ಎಲ್ಲ ಇರ್ತೀವಿ. ಅದು ನಿಜಾನೆ. ಹೆಣ್ಮಗು ಅಂದ್ರೆ ಹುಷಾರಾಗಿರ್ಬೇಕು. ಇವಾಗ ನೀನ್ ಇಸ್ಕೊಂಡಾಗ ಅವ್ರು ಬಂದ್ ಇಷ್ಟೊತ್ತಲ್ಲಿ ಅವ್ರಿಗೆ ಜವಾಬ್ದಾರಿ ಐತೆ, ಅವ್ರು ಹೋಗ್ತಾರೆ ಬರ್ತಾರೆ. ಅಣ್ಣ ಜೊತೆ ಹೋಗಿದ್ದೆ.
ನೀನು ಹೋಗು, ಜೀವನ್ ಜೊತೆ ಹೋಗು, ಇಲ್ಲ ಅಮ್ಮ ಜೊತೆ ಹೋಗು, ಆಂಟಿ ಜೊತೆ ಹೋಗು, ಅಂಕಲ್ ಜೊತೆ ಹೋಗು. ಅವ್ರು ದೊಡ್ಡವಳಾಗೋಗಿದೆ ಅಂತ ಅದೆಲ್ಲ ಕಡಿಮೆ ಮಾಡ್ಕೊ. ಇನ್ನು ದೊಡ್ಡವಳಾಗಕ್ಕೆ ತುಂಬಾ ದಿವಸ ಐತೆ. ಇನ್ನು ಕಲಿಬೇಕು ಬುದ್ಧಿ ನೀನು. ನನ್ ಬೇಡ ಬುದ್ಧಿ ಕಲಿ. ಯಾರ್ಯಾರು ಬಂದ್ರಿ ಇಲ್ಲಿ ಅಂಕಲ್? ಇಲ್ಲಿ ಯಾರ್ಯಾರು ಬಂದ್ರು ಮನೆ? ನಾನು ಒಬ್ಳೆ ಬಂದೆ ಈಗ. ಹೌದಾ? ಇವಾಗ ಅದೇ ಕುರುಬ್ರಲ್ಲಿ ಇಲ್ಲೇ ಇರೋದಲ್ಲ ಅದಕ್ಕೆ. ಆ ಮನೆಗೆ ಹೋದ್ರಾ? ಎಷ್ಟು ಅಡ್ವಾನ್ಸ್ ಬಾಡಿಗೆ? 50,000 ಅಡ್ವಾನ್ಸ್. 8.5 ಬಾಡಿಗೆ. ಬಾಡಿಗೆ ಜಾಸ್ತಿ ಆಗ್ಲಿಲ್ವಾ ಅದಕ್ಕೆ? ನೀವು ಆತರ ವಾಟರ್ ಬಿಲ್ ಎಲ್ಲ ಸೇರಿಸಿ 8.5 ಜಾಸ್ತಿ ಆಯ್ತು. ಇನ್ನೊಂದು ಸ್ವಲ್ಪ ದಿನ ಅಲ್ಲ, ಗಾಡಿ ಓದ್ಕೊಳ್ಳೋಣ ಸದ್ಯಕ್ಕೆ ಅಷ್ಟೇ. ಓಲೆ ಬಿಡಿ, ಇನ್ನೇನು ಸಮಾಚಾರ? ಏನಿಲ್ಲ ಅಂಕಲ್. ಬಾ ಕುಂತ್ಕೋ, ಬಾ ಊಟ ಮಾಡುವಂತೆ. ಅಯ್ಯೋ ತಿನ್ಕೊಂಬಂದೆ ಇಸ್ಕೊಂಡು. ಏನ್ ತಿನ್ಕೊಂಬಂದೆ? ಕಿಚಡಿ. ಕಿಚಡಿ ಅಲ್ಲಿ ಕೊಡೋದೇ ಅದು. 2 ಕಪ್ ತಿನ್ಕೊಂಬಂದೆ. ಒಂದು ಸ್ವೀಟು, ಒಂದು ಅದೇ 2 ಕಿಚಡಿ. ಅದೇ ತಿನ್ಕೊಂಬಂದೆ. ಗುರು ಪೌರ್ಣಮಿ. ನೀವು ಹೋಗಿಲ್ಲ ಆಂಟಿ? ಈಗ ಹೋಗ್ತೇನೆ. ಎಷ್ಟು ಈಗ ಇನ್ನೇನು? ಏನಿಲ್ಲ, ಅದೇ ಹೇಳೋಣ ಅಂತ ಬಂದೆ. ಸರಿ ಆಯ್ತು, ಮುಗೀತು. ಇವಾಗ ಆಯ್ತು, ನನ್ಗೆ ಗಾಡಿ ಇಸ್ಕೊಡಕ್ಕೆ ಹೇಳು, ನಾನೇ ಓಡಿಸ್ಕೊಳ್ತೀನಿ. ಸದ್ಯಕ್ಕೆ ಏನ್ ಬೇಡ. ನನ್ ಫ್ರೆಂಡ್ ಓಡಿಸಿದ್ ತಾನೇ ಆಗಿದೆ. ನನ್ ಫ್ರೆಂಡ್ ಗಾಡಿ ತಾನೆ, ನನ್ ಗಾಡಿನೇ ಇಸ್ಕೊಳ್ತೀನಿ, ನಾನು ಓಡಿಸ್ತೀನಿ. ಬೇಡ ಸದ್ಯಕ್ಕೆ 19 years ಆಗಿಲ್ವಾ? ಓಡಿಸ್ತೀನಿ. ಫೋನ್ ಕೊಡ್ತಾರೆ. ಮತ್ತೆ ಗಾಡಿ ಬೇಡವಾ? ಕಾಲೇಜ್ಗೆ ಏನ್ ಕಾಲೇಜು? ಇವಾಗ ತಾನೇ ಡಿಗ್ರಿ, ಇನ್ನು ಹೋಗಿಲ್ಲ ತಾನೇ. ಡಿಗ್ರಿ ಮುಗಿಸಿದೀನಿ ನಾನು. ನನ್ ಕೆಲ್ಸಕ್ಕೆ ಹೋದ್ಮೇಲೆ ಗಾಡಿ. ನೀವ್ ಸೈಕಲ್ ಓಡ್ಸಕ್ಕೂ ಬರಲ್ಲ, ಅದಕ್ಕೆ ಗಾಡಿ ತಗೊಂಡಿಲ್ಲ. ನನಗೆ ಬರುತ್ತೆ ಗಾಡಿ ಓಡಿಸಕ್ಕೆ. ಗಾಡಿ ಓಡಿಸ್ಕೊಂಡು ಹೋಗ್ತಿದ್ದೆ. ವೇಟ್ ಮಾಡು, ಡಿಗ್ರಿ ಮುಗಿಸಿ ನಿನ್ ಸ್ವಂತ ಕಾಸಲ್ಲಿ ತಗೋ. ಸ್ವಂತ ಕಾಸು? ಅವಾಗ ನೀನ್ ಗಾಡಿ ಓಡಿಸ್ಬೇಕಾದ್ರೆ ಫೀಲ್ ಇರುತ್ತೆ. ಏನಂತ? ನನ್ ಗಾಡಿಯಲ್ಲಿ ತಗೊಂಡಿದೀನಿ ಅಂತ ಹೆಮ್ಮೆ ಇರುತ್ತೆ. ನನ್ ಗಾಡಿ ಇಲ್ಲ, ನನ್ ಕಾಸಲ್ಲ, ನನ್ ದುಡ್ಡಲ್ಲಿ ತಗೊಂಡಿದ್ದೀನಿ ಗಾಡಿ. ಹಳ್ಳ ಕೊಳ್ಳಕ್ ಬಿಡಕ್ಕೂ ಒಂದ್ ಸ್ವಲ್ಪ ಭಯ ಇರುತ್ತೆ. ಅವಾಗ 21 ವರ್ಷ, ಅವಾಗ ಬುದ್ಧಿ ಇರುತ್ತೆ. ಸುಮ್ಮನೆ ಅಂಕಲ್. ಅಲ್ಲಲ್ಲ ಹೇಳ್ತಾ ಇರೋದು, ನನ್ ದುಡ್ಡೇ ಅಲ್ವಾ ಅಂತ. ಈಗ ನನ್ ಮಗನ್ ಕೊಡ್ಸಿದೀನಿ ನೋಡು, ಅವ್ನು ಹೆಂಗ ಓಡಿಸ್ತಾನೆ. ಭೂಯಿ ಅಂತ ಇದ್ದಂಗ ಹುಯಿ ಅಂತ ಬರ್ತಾನೆ. ಹುಡುಗರು ಓಡಿಸ್ತಾರಪ್ಪ, ಹುಡುಗಿ ನಾವ್ ಕರೆಕ್ಟ್ ಆಗಿ ಓಡಿಸ್ತೀವಿ. ಹುಡುಗಿ ನೀವ್ ಕರೆಕ್ಟ್ ಆಗಿ ಓಡ್ಸಕ್ಕೆ ನಿಮ್ ದುಡ್ಡಲ್ಲೇ ತಗೊಳ್ಳಿ. ಆಗಲ್ಲ, ಇಲ್ಲ ನೀನ್ ಕೊಡ್ಸು. ಹಾಕದಾನೆ ನೀನು. ಯಾವಾಗ ಕೊಡ್ಸೋಣ? ನಾನೇನು ಕೆಲ್ಸ ಹೋಗ್ತಿಲ್ಲ. ಯಾವಾಗ ಕೇಳಿದ್ರು ಅದೇ ಡೈಲಾಗು. ನನಗೆ ಆಯ್ತು ಸರಿ, ನನ್ಗೆ ಕಾಲೇಜ್ ಸ್ಟಾರ್ಟ್ ಆಗೋಷ್ಟು ಗಾಡಿ ಕೊಡ್ಸುತ್ತೆ. ಏನಕ್ಕೆ? ಗಾಡಿ ಹೋಗಕ್ಕೆ, ಕಾಲೇಜ್ಗೆ. ಗಾಡಿ ಯಾವ್ದೇ ಕಣ ಕೊಡ್ಸಿ ಅಂತ ಹೇಳಿ. ಫೋನ್ ಕೊಡ್ಸಲ್ಲ. ಅಲ್ಲ, ನೀನ್ ಕೊಡ್ಸಕ್ ಹೇಳಕ್ಕ ಅಂದಿದ್ದು. ನಾನೇ ಬೇಡ ಕೊಡ್ಸ್ಬೇಡಿ ಅಂತ ಹೇಳ್ತೇವೆ, ಪ್ರೀತಿನೇ ಹೇಳ್ತೇಲ್ವ ಅಲ್ಲಿ. 21 ವರ್ಷ ಆಗಿ ಅಂತ 21 ವರ್ಷ ಆಗಿ ಗಾಡಿ ಕೊಡ್ಸಕ್ ಹೇಳಕ್ಕ ಅಂದ್ರೆ 21 ವರ್ಷ ಆಗಿ. ನೀವ್ ಕಾಲೇಜ್ ಆದ್ರೂ ಹೋಗು, ಇಲ್ಲ ಕೆಲ್ಸಕ್ಕಾದ್ರೂ ಹೋಗು, ಮುಂದಕ್ಕೆ ಒಟ್ಟು ಈ ಗಾಡಿ ಬೇಡ. ಇಂಥದ್ದೇ ಮಾಡ್ಕೊ ಬರ್ತೀವಿ. ಇವಾಗ ಒಂದ್ಸರಿ ಆಗಿದೆ, ಇನ್ನಕ್ಕೆ ಬಾರಕ್ 4 ಸರಿ ಮಾಡ್ಕೊ ಬರ್ತೀಯ. ಕರೆಕ್ಟ್ ತಾನೆ ಅಂಕ? ಅದೇ ಹೇಳ್ತಿರೋದು, ನಾವು ಅದೇ ಹೇಳ್ತಿರೋದು. ಬೇಡ. ನನ್ ಕಾಲೇಜ್ ಗಾಡಿ ಮೇಲೆ ಕುಂತ್ಕೊಂಡ್ರೆ ಕಾಲೇಜ್ ಅಲ್ಲ ಏನಿಲ್ಲ, ಇವರೆಲ್ಲ ಗಾಡಿ ಓಡಿಸಿದವ್ರೆ. ಬೇಡ, ಎಡ್ಸುತ್ತೆ, ಅದಕ್ಕೆ ತಾನೇ ಇವಾಗ ಅದಕ್ಕೆ ಬಿಟ್ಕೊಂಡ್ ಬಂದಿದ್ದೀರಾ. ಇವಾಗ ಸ್ಪೀಡ್ ಆಗಿ ಬಂದ್ರೆ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ನಿಂತಿದ್ರಿ. ಶೋಕಿ ಗಾಡಿ ಓಡಿಸ್ಬೇಡ, ನೆಸೆಸಿಟಿ ಇದ್ದಾಗ ಅಷ್ಟೇ. ಶೋಕಿಗೆ ನೋಡ್ಸಿಲ್ಲ ನಾನು, ರಶ್ ಇತ್ತು ಅಂತ ಫ್ರೆಂಡ್ ಗಾಡಿ ಬಂದೆ. ಗಾಡಿ ಇರೋದಕ್ಕೆ ಅಲ್ಲ ಗಾಡಿಲಿ ಬಂದೆ, ಇಲ್ಲ ಬಾಯಿ ಮುಚ್ಕೊಂಡ್ ಬಸ್ಸಲ್ಲಿ ಬರ್ತಿರ್ಲಿಲ್ವಾ ಅವ್ರ ಜೊತೆ ನೀನು? ಗಾಡಿ ಕೊಡ್ಸ್ಬೇಡಿ. ಗಾಡಿ ಯಾವ್ದೇ ಕಣಕ್ಕೂ ಮಾಡಿದ್ರು ಕೊಡ್ಸ್ಬೇಡಿ. ದುಡ್ಡು ಅಲ್ವಲ್ಲ ಕೊಡ್ಸಕ್ಕೆ. ಫೋನ್ ಎಷ್ಟು ಕಷ್ಟಪಟ್ಟು ಕೊಡ್ಸೋರೆ. ಅದು ಡಿಜಿಟ್ ಬರುತ್ತೆ 20,000 25,000 ಸುಮ್ಮನೆ ಬರುತ್ತಾ? ನೀನ್ ಅರ್ಥ ಮಾಡ್ಕೊಂಡಿರ್ಬೇಕು. ಸುಮ್ಮನಿರು ಸ್ವಲ್ಪ. ಇನ್ನು ಅಮ್ಮ ಕೆಲ್ಸಕ್ಕೆ ಹೋಗ್ಬೇಕು, ಜೀವನ್ ಬಿಡಿ. ಆಮೇಲೆ ಬೇಕಾದ್ರೆ ನೀವ್ ಸ್ವಲ್ಪ ಮೇಲ್ ಬರ್ತೀರಾ, ಆಮೇಲೆ ಗಂಡ್ ಮಕ್ಳಿಗೆ ಅಮ್ಮ ಕೆಲ್ಸಕ್ಕೆ ಹೋಗ್ಲಿ. ಏನೋ ಸೆಟ್ಲ್ ಆಗಿದ್ರೆ ಸರಿಯಪ್ಪ, ನಿನ್ ಕೇಳೋದೆಲ್ಲ ಕೊಡಿಸ್ತಾರೆ ಅನ್ಬೋದು. ನೀನ್ ನೋಡ್ತಿದ್ಯಾ ತಾನೇ ಮನೆ ಸ್ಥಿತಿ, ಮತ್ತೆ ಅರ್ಥ ಮಾಡ್ಕೋಬೇಕು. ಮನೆ ಪ್ರೀತಿ ಸಾಕು, ಕ್ಲೋಸ್ ಮಾಡು. ಏನು ಬ್ಲಾಗ್ ಫ್ರಾಂಕ್ ಮಾಡಿರೋದು ನಿಮಗೆ ಆಗಿಲ್ವಾ? ಇಲ್ಲ, ನಡೀತಾ ಅಲ್ವಾ? ತಾಳೆ ತೆಗೆಯೋದು.
ನಂಗೆ ಇಡಿಯಟ್ಗಳ ಅಂಕಲ್ ನೀವು ಸಾಥ್ ಕೊಟ್ಟಿದ್ದೀರಾ ನಾನು ಈ ಮುಖ ನೋಡಿ ಅನ್ಕೊಂಡು ಅಂಕಲ್ ಅಂತ ಸೀರಿಯಸ್ ಆಗಿದ್ದಲ್ಲ ಅಂತ ಹೆಂಗಿತ್ತು ಫ್ರಾಂಕ್ ನನ್ ಡಬ್ಬ ತರ ಇತ್ತು ಆಂಟಿ ನಾನು ಎಕ್ಸ್ಪ್ರೆಷನ್ ಕೊಡ್ತೀನಿ ಸರಿ ಹೇಳಕ್ಕ ಮನೆ ಕರ್ಬಿಟ್ಟು ಯಾಕೆ ಹಿಂಗ್ ಮಾಡ್ತಾರೆ ಅಂತ ನೋಡಿ ಹೊಟ್ಟೆ ಉರಿಸ್ತೀರಾ ಆಯ್ತು ಸರಿ ನನ್ ಬ್ಲಾಗ್ ಅಲ್ಲಿ ಫಸ್ಟ್ ಬರ್ತಾ ಇದ್ದೀರಾ ಬಕ್ರ ಆಗಿದ್ದೀರಾ ಹೆಂಗ ಅನ್ಸ್ತೈತೆ ವೆರಿ ಗುಡ್ ಮೈಕ್ ಥ್ಯಾಂಕ್ ಯು ಸೋ ಮಚ್ ಬಕ್ರ ಆಗಿದ್ಕೆಲ್ಲ ಪ್ರೈಸ್ ಇಲ್ಲ ಡ್ಯಾಡಿ ಈಗೆಲ್ಲ ಮಾಡ್ತೀನಿ ಅನ್ಕೊಂಡಿರ್ಲಿಲ್ಲ ವೆರಿ ಗುಡ್ ಐ ಅಪ್ರಿಷಿಯೇಟ್ ನಾನು ಅದು ನಾನು ನಂಬಿಟ್ಟೆ ನೋಡಿದ ತಕ್ಷಣ ಶಿಟ್ ಇನ್ಮೇಲೆ ಏನ್ ಹೇಳೋದು ನಂಬಲ್ಲ ನಿಮ್ಮನ್ನ ನಂಬಲ್ಲ ಗೈಸ್ ಫೈನಲಿ ನಮ್ಮ ಅಕ್ಕ ಬಕ್ರ ಎಲ್ಲ ಸೇರ್ ನನ್ ಮೋಸ ಮಾಡಿದ್ದೀರಾ ಆಯ್ತು ಮೈಕ್ ಇಟ್ಕೊಂಡ್ ಮಾತಾಡ್ ನೀನ್ ಮಾತಾಡೋದೇ ಕೇಳ್ಸಲ್ಲ ನಾನೇನು ಮಾತಾಡಲ್ಲ ಆಯ್ತು ಆಕ್ಚುಲಿ ನಿನ್ ಜೊತೆ ನಾನು ಮಾತಾಡ್ಬಾರ್ದಿತ್ತು ಎಲ್ಲ ಸೇರ್ ನನ್ ಗೇಮ್ ಆಡ್ಸಿದ್ದೀರ ನನ್ ಮುಖ ನೋಡಿದ್ರೆ ನಿಮ್ ಗೇಮ್ ಆಡ್ಸ್ಬೇಕು ಅನ್ಸುತ್ತಾ ಇಲ್ಲ ಪಾಪ ಅನ್ಸಲ್ಲ ನನ್ನೆಲ್ಲ ನೋಡಿದ್ರೆ ನಿಮ್ಗೆ ಚೆಕ್ ಮಾಡ್ಬೇಕು ಅಕ್ಕ ಆದವರು ಎಷ್ಟು ಲೆವೆಲ್ಗೆ ತಂಗಿ ಮೇಲೆ ಪ್ರೀತಿ ಮಾಡಿದ್ದಾರೆ ಪ್ರೀತಿ ಇದ್ದಿದ್ದಕ್ಕೆ ಓಡ್ಕೊಂಡು ಇನ್ನು ಸದ್ಯ ಶಾರ್ಟ್ಸ್ ಅಲ್ಲಿ ಬಂದಿಲ್ಲ ನಾನು ಯಪ್ಪ ಈ ಹುಡ್ಗಿನ ಯಾರು ನಂಬೇಡಿ ಯಾರು ನಂಬೇಡಿ ಈ ಹುಡ್ಗಿನ ಈ ಹುಡ್ಗಿ ಎಲ್ಲಾರ್ಗು ಮೋಸ ಮಾಡ್ತಾರೆ ಈ ಹುಡ್ಗಿನ ಇಷ್ಟೇ ಹುಡ್ಗಿನ ನಂಬೇಡಿ ಎಲ್ಲ ಹುಡ್ಗಿರು ಮೋಸ ಮಾಡ್ತಾರೆ ನನ್ನ ಈ ಪ್ರಪಂಚದಲ್ಲಿ ನಾನು ಒಬ್ಬನೇ ನಂಬೇಕು ಬೇರೆ ಯಾವ ಹುಡ್ಗಿರ್ನು ನಂಬೇಡಿ ಎಲ್ರು ಕೈ ಕೊಡೋರೆ ಇಲ್ಲಪ್ಪ ನನ್ ಮುಖ ನೋಡಿ ನನ್ ಮನ್ಸ್ ನೋಡಿದ್ರೆ ನಿಮ್ಗೆಲ್ಲ ಕೈ ಕೊಡೋದು ಅನ್ಸುತ್ತಾ ಆದ್ರೂ ಬೇಗ ಇವಾಗ ನಂದಿದು ಮೋಸ ಹೋಗ್ಬಿಟ್ನಲ್ಲ ಅಂತ ಇದು 3ನೇ ಬ್ಲಾಗ್ ನಂದು ಯಾ ಕಂಗ್ರಾಚುಲೇಷನ್ಸ್ ಫಾರ್ ಯರ್ ಫಸ್ಟ್ ಬ್ಲಾಗ್ ಅಂಡ್ ಸೆಕೆಂಡ್ ಬ್ಲಾಗ್ ಹಿಂಗೆ ಮುಂದುವರಿಸಿ ನಿಮ್ಗೆ ಜಯವಾಗಲಿ ಎಂದು ಆಶಿಸುತ್ತೇನೆ ವಾವ್ ಕನ್ನಡ ಮಾತಾಡಿದ್ದೀನಿ ಸರಿ ಆಯ್ತು ಇವಾಗ ಹೇಳು ಏನ್ ಹೇಳ್ಬೇಕು ಹೇಳಿ ಬ್ಲಾಗ್ ಅಲ್ಲಿ ಫಸ್ಟ್ ಬರ್ತಾ ಇದ್ಯಾ ಇನ್ ನಾಳೆನೂ ಹೌದು ನೋಡಿ ಫಸ್ಟ್ ಬ್ಲಾಗ್ ಅಲ್ಲಿ ಯಾವ ಅವತಾರದಲ್ಲಿ ಕರ್ಸ್ಕೊಂಡವ್ರ ನನ್ನ ಸ್ವಲ್ಪ ಚೆನ್ನಾಗಾದ್ರು ನೋಡಕ್ಕೆ ಬ್ಯೂಟಿಫುಲ್ ಆಗಿದ್ರೆ ಚೆನ್ನಾಗಿತ್ತು ಹಿಂಗಾದ್ರೇನೆ ತಾನೇ ಸ್ವಲ್ಪ ವೈರಲ್ ಆಯ್ತು ಏನು ವೈರಲ್ ಆಗೋದು ಬೇಡ ಮಣ್ಣು ಬೇಡ ಬಕ್ರ ಅಂದ್ರೇನೆ ಪ್ರೀತಿ ಅಂತ ನೆನಪಾಗ ಅಲ್ವಾ ನನ್ಗೆ ಏನು ರೆಗ್ರೆಟ್ ಆಗ್ತಿದೆ ನಾನು ಇಷ್ಟು ಬೇಗ ಮೋಸ ಹೋಗ್ಬಿಟ್ನಲ್ಲ ಶಿಟ್ ಯಾವಾಗ್ಲೂ ಯಾರು ನಮ್ದೇ ಇವಳು ಅದೇ ತಕ್ಷಣ ತಂಗಿ ಅಂತ ನಂಬಿಟ್ನಲ್ಲ ಅಂತ ಸರಿ ಆಯ್ತು ಇನ್ಮೇಲೆ ನಂಬಲ್ಲ ಮಗ್ನ ಇವಾಗ ನಿನ್ಗೇನ್ ಬೇಕು ಹೇಳು ನಂಗೆ ಕೇಳೋದೆಲ್ಲ ಕೆಡಿಸ್ತೀರಾ ಅಷ್ಟೊಂದು ಏನಿಲ್ಲ ಏನ್ ತಿನ್ನೋಣ ಏನಾದ್ರು ಬರಕ ಹತ್ರ ಬರಕ ಒಂದ್ ಪೋಸ್ ಕೊಡಂಗೆ ಸಾಂಗ್ ಹಾಕ್ತೀನಿ ಸ್ಲೋ ಮೋಷನ್ ಸ್ವಂತ ಅಕ್ಕತರ ನಾವಳೆ ಇಲ್ಲ ಇವಳು ನಮ್ ಸ್ವಂತ ಅಕ್ಕ ಇವ್ರು ನಮ್ಮ ಅಕ್ಕನೇ ನಾನ್ ಬಾಡಿಗೆಗೆ ತಗೊಂಡವಳೆ ತಿಂಗಳು ಬಾಡಿಗೆ ಕಟ್ಟಲ್ಲ ಆದ್ರೂ ಏನ್ ಮಾಡೋಣ ಜೀವನ ಇಷ್ಟ ಅಲ್ವಾ ಆತರ ಏನಿಲ್ಲ ಪರವಾಗಿಲ್ಲ ಇಬ್ರು ಅಕ್ಕಂದಿರೆ ಹೌದೌದು ನನ್ ಲೈಫ್ ಅಲ್ಲಿ ಏನಿಲ್ಲ ಅಂದ್ರೆ ಅಕ್ಕಂದಿರ್ ಕಟ್ಟ ತುಂಬಾ ಇದೆ ಇಂಥ ತಂಗಿನ ಇಟ್ಕೊಂಡು ಏನ್ ಮಾಡೋಣ ಹೇಳಿ ಜೀವನ ತುಂಬಾ ಕಷ್ಟ ಐತೆ ಹೌದು ಬರೋದೇ ಅಪರೂಪಕ್ಕೆ ಅಪರೂಪಕ್ಕೆ ಬರೋದು ಹಿಂಗ್ ಮಾಡ್ಬಿಟ್ಲಲ್ಲ ಅಂತ ಬೇಜಾರು ಶಿಟ್ ಇಲ್ಲ ಅಂದ್ರೆ ಎಲ್ ಬರ್ತಿದ್ರು ನನ್ನ ನೋಡಕ್ಕೆ ಮೈಕ್ ಬೇರೆ ಡ್ಯಾಮೇಜ್ ಮಾಡೋದು ಬಡೂರು ಅಯ್ಯೋ ಕೃಷ್ಣ ತಂಗಿ ಬ್ಲಾಗ್ ಮಾಡ್ತಾಳೆ ಅವಳಿಗೆ ಸಪೋರ್ಟಿವ್ ಆಗಿ ಏನಾದ್ರು ಮಾಡೋಣ ಏನ್ ಬೇಕು ಕೇಳೋಣ ಏನಿಲ್ಲ ತಗೊಂಡಿರೋದು ಹಾಳು ಮಾಡೋದು ಅಕ್ಕಾಗಿ ಏನ್ ಬೇಕು ಹೇಳಮ್ಮ ನಿಂಗೆ ಕೊಡ್ಸುವೆ ಆಯ್ತು ಇವಾಗ ನಾನ್ ಬಕ್ರಾ ಮಾಡಿ ನಿಮ್ ಬೇಜಾರ್ ಇತ್ತಾನೆ ಹೇಳ್ರಿ ನಿಮ್ಗೆ ಏನ್ ಬೇಕು ಹೇಳ್ರಿ ನಾನು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನಾನಂತೂ ನನ್ ಜೀವನ ಯಾಕೆ ಹೇಳ್ತೀರಾ ನನ್ ಜೀವನನೇ ಕಷ್ಟ ಐತೆ ತುಂಬಾ ಸರಿ ಹೇಳ್ರಿ ಇವಾಗ ಏನ್ ಬೇಕಂತ ಜೀವನ ಅದು ಹೌದಾ ಅಯ್ಯೋ ಹಾಯ್ ಹೇಳಿಲ್ವಲ್ಲ ನಂಗೆ ಹೋಗ್ಬಿಟ್ಟು ಸರಿ ಇವಾಗ ಏನ್ ಬೇಕು ಹೇಳು ನನ್ಗೆ ಇಲ್ಲೇನು ಏನ್ ಚೆನ್ನಾಗಿರುತ್ತಮ್ಮ ತಿನ್ನಕ್ಕೆ ಇವಳು ನನ್ನ ತೋರಿಸ್ತವಳೆ ಹೇಳೆ ಏನ್ ಚೆನ್ನಾಗಿರುತ್ತೆ ತಿನ್ನಕ್ಕೆ ಅವಳನ್ನ ಸ್ಪಾನ್ಸರ್ ಅಂದ್ಮೇಲೆ ದೊಡ್ಡ ಬಜೆಟ್ ಆಕ್ಚುಲಿ ಅಟ್ ಪ್ರೆಸೆಂಟ್ ತಿನ್ಬಿಟ್ಟು ಹೋಗೋದು ಗೋಬಿ ಒಂದೇ ನಂಗೂ ಇರೋದು ಕಾಲಿಫ್ಲವರ ಕ್ಯಾಬೇಜಾ ಕ್ಯಾಬೇಜ್
ಹಂಗಂದ್ರೆ ನಾನು ತಿನ್ನಲ್ಲ, ನಾನು ಕಾಲಿಫ್ಲವರ್ ಗೋಬಿನೇ ತಿನ್ನೋದು. ಪ್ಲೀಸ್, ನಂಗೆ ಕ್ಯಾಬೇಜ್ ಇಷ್ಟ ಆಗಲ್ಲ. ಪ್ಲೀಸ್ ಫ್ರೆಂಡ್ಸ್, ಪ್ಲೀಸ್. ಇಲ್ಲ, ನಂಗೆ ಕ್ಯಾಬೇಜ್ ಸೇರಲ್ಲ. ಮತ್ತಿನ್ನೇನ್ ತಿಂತ್ಯಾ? ಕಾಲಿಫ್ಲವರ್. ಇವಾಗ ಬಂದು ನೋಡ್ರಿ ದೊಡ್ಡವಡೆ ಮತ್ತೆ ದೊಡ್ಡವಡೆ. ನಾವು ಗೈಸ್ ನೋಡಿ, ಸುಮ್ಮನಿದ್ದವ್ರಿಗೆ ಪ್ರ್ಯಾಂಕ್ ಮಾಡಿದ್ಕೆ ಆನ್ಲೈನ್ ಬಿಲ್ ಹಾಕೋರೆ ರಾಮಭವನಲ್ಲಿ. ಸಾಕಾ? ಅಷ್ಟೇ ಪ್ರ್ಯಾಂಕ್ ಮಾಡಿದ್ಕೆ ಸಮಾಧಾನ ಆದ ಪಾನಿಪುರಿಗೆ? ಎಸ್. ಸಾಕಾ? ಕೇಕ್ ಕೂಡ ತಗೋತಿದ್ದಾರೆ. ಕೇಕ್ ನಾನು ಹಿಡಿದು ಕೊಡಿಸ್ತೀನಿ. ಸಾಕಾ? ಅಷ್ಟೇನಾ? ಬಕ್ರ ಆಗಿದ್ಕ ಬೇಜಾರಾಗಿ ಎಲ್ಲ ಹೋಯ್ತಾ? ಹೋಗಿಲ್ಲ, ಇದೊಂದು ಫ್ಯಾಕ್ಟ್ಸ್ ಪಾಪ ಚಿಕ್ಕುಡಿಗೆ ಅಂತ ಆಯ್ತು, ನೀನ್ ಮಾತಾಡಿರ್ಬೇಕು. ಅಷ್ಟೇ ಬಕ್ರ ಹಾಕಿದ್ಕೆ ಎಲ್ಲ ಸಮಾಧಾನ ಆಯ್ತಾ? ಓಕೆ ಓಕೆ, ಪೂರ್ತಿ ಸಮಾಧಾನ ಆಗಿಲ್ಲ, ಆದ್ರೂ ಒಂದ್ ಪಕ್ಷ ಒಪ್ಕೊಳ್ಳೋಣ. ಓ, ಸುಮ್ನೆ 5 ನಿಮಿಷ ಪ್ರ್ಯಾಂಕ್ ಮಾಡಿದ್ಕೆ ಒಳ್ಳೆ ಬಿಲ್ ಆಗ್ತಿಲ್ಲ. ಆದ್ರೂ ಪಾನಿಪುರಿ ಸ್ವಲ್ಪ ಲೋ ಬಡ್ಜೆಟ್ ಆಯ್ತು, ಪಾಪ ಚಿಕ್ಕ ಹುಡುಗಿ. ಸೊ ಇಟ್ಸ್ ಓಕೆ, ಎಕ್ಸೆಪ್ಟಬಲ್, ಒಪ್ಕೋತೀವಿ. ಸರಿ, ಇವಾಗ ಇದ್ರಲ್ಲಿ ನನಗೆ ಕೊಡ್ಸಿ, ಇದ್ರಲ್ಲಿ ಇರೋದೆಲ್ಲ ಕೊಡ್ಸಿ. ಇರೋದ್ ಬಂದು ಕೊಡ್ಸ್ತೀನಿ. ಅಮ್ಮ ಬಂದು ನಿಂಗೊಂದು. ನನ್ಗೆ ಇರ್ಬೇಕು ರಸಮಲೈ. ರಸಮಲೈ ನನಗೆ ಇಷ್ಟ. ಚೆನ್ನಾಗಿರುತ್ತೆ. ಪ್ರ್ಯಾಂಕ್ ಮಾಡಿದ್ಕೆ ಇಷ್ಟು ಟ್ಯಾಕ್ಸ್. ಅರೆ ಇವೆರಡು ಅವರೇ ಕೊಡ್ಸಿದ್ರು ಅಷ್ಟೇ. ಇವಾಗ ಇಷ್ಟು ತಿನ್ಬಿಟ್ಟು ಹೋಯ್ತಾ ಸಿಗೋಣ. ತಿಂದಿದ್ದು ಆಯ್ತು, ಪಾರ್ಸಲ್ ತಗೊಂಡಿದ್ದು ಆಯ್ತು, ಇವಾಗ ಮನೆಗೆ ಹೋಯ್ತಾರೆ ನೋಡಿ, ಇದೇ ಮನೆ. ಸರಿ ಆಯ್ತು, ನಾನೇನು ಏನ್ ಕುಕಿಂಗ್ ಬ್ಲಾಗ್ ನೆಕ್ಸ್ಟ್ ನಿಂದು? ಅದು ಸೀಕ್ರೆಟ್. ಸೀಕ್ರೆಟ್ ಸೀಕ್ರೆಟ್ ಆಯ್ತು, ಹಿಡ್ಕೊಂಬ. ಹೇಳಲ್ಲ ಬಿಡಿ, ವೇಟ್ ಮಾಡಿ, ನೆಕ್ಸ್ಟ್ ಬ್ಲಾಗ್ ನೋಡಿ. ಸಸ್ಪೆನ್ಸ್. ನಮ್ಮ ಅಕ್ಕ ಏನೋ ಕುಕಿಂಗ್ ಬ್ಲಾಗ್ ಮಾಡ್ತಾರಂತೆ. ನೆಕ್ಸ್ಟ್ ನಾವಿಬ್ರು ಕುಕಿಂಗ್ ಬ್ಲಾಗ್ ಜೊತೆ ಬರ್ತೀವಿ. ಎಸ್, ಅದಕ್ಕೆ ಬೈ ಬೈ. ಮುಂಚೆ ಒಂದ್ ಬ್ಲಾಗ್ ಬರುತ್ತೆ ಟೆಂಪಲ್ದು, ನಾವಿಬ್ರು ನೆಕ್ಸ್ಟ್ ಕುಕಿಂಗ್ ಬ್ಲಾಗ್. ಅವಳು ಬರ್ತಾಳೆ, ಅಲ್ಲಿ ನಿಂತವಳು ನೋಡಿ. ಅವಳೇ ಮೇನ್ ಶೆಫ್. ನಾವಿಬ್ರು ಸುಮ್ನೆ ಅವ್ರಿಂದ ನೋಡಿ ಕಲಿತಾರೆ. ಎಸ್ ಎಸ್, ಕರೆಕ್ಟ್, ಜೂನಿಯರ್ ಶೆಫ್ ನಾವು. ನಾಳೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅದು ಬ್ಲಾಗ್ ಆದ್ಮೇಲೆ ತಾನೆ. ಹೌದೌದು, ಕರೆಕ್ಟ್. ಅದಾದ್ಮೇಲೆ ಇವ್ರ ಕುಕಿಂಗ್ ಬ್ಲಾಗ್. ಓಕೆ. ಇವ್ರ ಲೈಫ್ ಅಲ್ಲಿ ಮಾಡಿರೋದು ಇದುವರೆಗೂ ನೋಡು ಇಲ್ಲ, ತಿಂದು ಇಲ್ಲ. ಬೇಸಿಕಲಿ ಐ ಆಮ್ ಅ ಗುಡ್ ಶೆಫ್, ನಿಮಗೆ ಗೊತ್ತಿಲ್ಲ ಅಷ್ಟೇ. ನೋಡೋಣ ಗೊತ್ತಾಗುತ್ತೆ. ನನ್ ಕುಕಿಂಗ್ ಎಷ್ಟು ಫ್ಯಾನ್ಸ್ ಇದಾರೆ ಅಂತ ನಿಮಗೆ ಗೊತ್ತಿಲ್ಲ. ನೋಡಿಲ್ಲ, ಆಯ್ತು ಮೈಕು ಹೋಗ್ ಮನೆಗೆ. ಟೈಮ್ ಎಷ್ಟೊತ್ತಾಯ್ತು? ಹಾ ಸರಿ, ಹುಷಾರು, ಹೋಗು, ಬಾಯ್. ನಾಳೆ ಬೇಗ ರೆಡಿ ಆಗು. ಈಗ ಸರಿ ಆಯ್ತು, ಹೋಗು. ಬ್ಲಾಗ್ ಬೈ 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 ಮಾಡು ಇಲ್ಲಿ. ಬಾಯ್. ಹಾ ಬಾಯ್ ಗೈಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಬಾಯ್ ಗೈಸ್.